ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋ ಮಾಡಬೇಕು ಅನ್ನೋ ಒಂದು ಚಿಕ್ಕ ಥಾಟ್ ಕೂಡ ಇರಲಿಲ್ಲ ನನಗೆ. ಬಟ್ ಮೊನ್ನೆ ನನ್ನ ಲೈಫಲ್ಲಿ ನಡೆದಂತಹ ಒಂದು ಚಿಕ್ಕ ಘಟನೆ ಈ ವಿಡಿಯೋನ ಮಾಡಬೇಕಾಗಿ ಬಂತು. ಕೆಲವೊಂದಿಷ್ಟು ಕ್ವಶನ್ ಮಾರ್ಕ್ ಥಾಟ್ಸ್ ಗಳಿಗೆ ಕಾರಣ ಆಯಿತು. ಏನು ಅಂತ ಹೇಳ್ತೀನಿ. ಮೊನ್ನೆ ಊರಿಂದ ಬರುವಾಗ ರಾತ್ರಿ ಲೇಟ್ ಆಗಿತ್ತು. ಬಸ್ ಸ್ಟ್ಯಾಂಡ್ ಇಂದ ಮನೆಗೆ ಬರ್ತಿರುವಾಗ ದಾರಿ ಮಧ್ಯದಲ್ಲಿ ಹೋಟೆಲ್ ಮತ್ತೆ ಲಾಡ್ಜ್ ಗಳ ಮುಂದೆ ಸೀರೆ ಉಟ್ಕೊಂಡು ಹೆಣ್ಮಕ್ಳು ನಿಂತಿರೋದು ಒಂದು ಚೂರು ಡಿಸ್ಟೆನ್ಸ್ ಇಂದ ನನಗೆ ಕಾಣಿಸ್ತು. ಆಕ್ಚುಲಿ ಭಯ ಆಯ್ತು. ಇದನ್ನ ನಾನು ಬೆಂಗಳೂರಿನ ಅಂಡರ್ ಪಾಸ್ ಅಲ್ಲಿ ನೋಡಿದ್ದೆ. ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಇದು ಪ್ರಾಸ್ಟಿಟ್ಯೂಷನ್ ವರ್ಕ್ ನಡೀತಿದೆ. ಅದ್ ಯಾಕೆ ಭಯ ಆಯ್ತು ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ. ಹಂಗೋ ಹಿಂಗೋ ಮಾಡಿ ಅವರನ್ನ ದಾಟ್ಕೊಂಡು ಮುಂದೆ ಹೋದೆ. ಬಟ್ ನನ್ನ ಥಾಟ್ ಗಳಿಗೆ ನಾನು ಬ್ರೇಕ್ ಹಾಕೋಕಾಗ್ಲಿಲ್ಲ. ಕೆಲವೊಂದಿಷ್ಟು ಪ್ರಶ್ನೆಗಳು ನನ್ನಲ್ಲಿ ಹುಟ್ಟತಾನೇ ಹೋದ್ವು. ಜಗತ್ತಲ್ಲಿ ಅಷ್ಟೆಲ್ಲಾ ಕೆಲಸಗಳಿದ್ರೂ ಮೈ ಮಾರ್ಕೊಂಡೇ ಜೀವನ ಮಾಡ್ಬೇಕಾಗಿತ್ತ? ಆ ಹೆಣ್ಣನ್ನ ವೇಶ್ಯೆ ಅಂತ ಕರೆಯೋದಾದ್ರೆ ಅವಳನ್ನ ಆ ತರ ಮಾಡಿರುವಂತಹ ಗಂಡಿಗೆ ಏನನ್ಬೇಕು? ಮೈ ಮಾರ್ಕೊಂಡು ಜೀವನ ಮಾಡೋದೇ ತಪ್ಪು ಅಂದ್ಮೇಲೆ ಇದನ್ನ ವೃತ್ತಿ ಅಂತ ಯಾಕಂತಾರೆ? ಹೀಗೆ ಸುಮಾರಷ್ಟು ಪ್ರಶ್ನೆಗಳು ಬರ್ತಾ ಹೋಯ್ತು. ಪ್ರಶ್ನೆಗಳಾಗಿ ಉಳಿದೇನೆ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡೋಕೆ ಶುರು ಮಾಡಿದೆ. ಸೊ ದಟ್ ಈ ಪ್ರಶ್ನೆಗಳು ಉತ್ತರಗಳಾಗಿ ನಿಮ್ಮ ಮುಂದೆ ಬರಲಿ ಅಂತ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇರೋದು. ಈ ವಿಡಿಯೋ ಒಂದ್ ಸ್ವಲ್ಪ ಸೆನ್ಸಿಟಿವ್ ಅನ್ಸ್ಬೋದು, ಸ್ವಲ್ಪ ಅನ್ಯೂಶುವಲ್ ಅಂತ ಅನ್ಸ್ಬೋದು. ಬಟ್ ನೀವು ನೋಡೋರು ಓಪನ್ ಮೈಂಡೆಡ್ ಆಗಿ ಕೂತ್ಕೊಂಡು ನೋಡ್ಬೇಕಂತ ಒಂದು ಚಿಕ್ಕ ರಿಕ್ವೆಸ್ಟ್ ಮಾಡ್ಕೋತೀನಿ. ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋ ನೋಡ್ತಾ ನೋಡ್ತಾ ಬೇಗ ಜಡ್ಜ್ಮೆಂಟ್ ಗೆ ಬಂದ್ಬಿಡ್ಬೇಡಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಕಮೆಂಟ್ ಹಾಕೋದನ್ನ ಮರಿಬೇಡಿ. ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು, ನಿಮ್ಮ ಪರ್ಸ್ಪೆಕ್ಟಿವ್ ಏನು ಈ ವಿಚಾರದ ಬಗ್ಗೆ ಅಂತ. ಯಾಕಂದ್ರೆ ನಾನು ಯೂಶುವಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳಲ್ಲ. ಯಾಕಂದ್ರೆ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಾ. ನನ್ನ ಮುಂದಿನ ವಿಡಿಯೋಗಳು ನಿಮ್ಗೆ ನೋಡೋಕೆ ಇಂಟ್ರೆಸ್ಟ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಂಡಿರ್ತೀರಾ. ಬಟ್ ಈ ವಿಡಿಯೋ ಹಾಗಲ್ಲ. ಸಮಾಜದಲ್ಲಿ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಪ್ರತಿಯೊಬ್ಬನ ಧ್ವನಿಯೂ ಮುಖ್ಯವಾಗುತ್ತೆ. ಹಾಗಾಗಿ ಕಮೆಂಟ್ ಸೆಕ್ಷನ್ ಗಳಲ್ಲಿ ಕಮೆಂಟ್ ಗಳನ್ನ ಮಾಡಿ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಅಂತ ತಿಳಿಸಿ. ಈ ವಿಡಿಯೋನ ಶೇರ್ ಮಾಡೋಕೆ ಭಯ ಪಡಬೇಡಿ, ಮುಜುಗರ ಪಡಬೇಡಿ. ಸಾಧ್ಯ ಆದಷ್ಟು ಶೇರ್ ಮಾಡಿ, ವಿಚಾರಗಳನ್ನಾದ್ರೂ ಶೇರ್ ಮಾಡಿ. ನಾನು ಈ ರಿಸರ್ಚ್ ನ ಶುರು ಮಾಡೋಕೆ ಒಂದು ಥಾಟ್ ತುಂಬಾ ಡಾಮಿನೇಟಿಂಗ್ ಆಗಿ ಕಾಡ್ತಾ ಇತ್ತು. ಅದೇನು ಅಂದ್ರೆ, ಆ ಹೆಣ್ಮಕ್ಳು ಈ ವೃತ್ತಿಗೆ ಬರ್ತಾರಲ್ಲ, ಅಷ್ಟು ಈಸಿಯಾಗಿ ಹೆಂಗ್ ಬಂದ್ಬಿಡ್ತಾರೆ? ಸಮಾಜ ಅಷ್ಟೊಂದು ಅದನ್ನ ಕಡೆಗಣಿಸಿರುವಾಗ ಅವರ ಒಂದು ಥಾಟ್ ಪ್ರಾಸೆಸ್ ಹೇಗೆ ವರ್ಕ್ ಆಗಿರ್ಬೋದು ಈ ವೃತ್ತಿಗೆ ಬರೋಕೆ? ಏನೆಲ್ಲ ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಏನೆಲ್ಲ ಹಿಂದೆ ಘಟನೆಗಳು ನಡೆದಿರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ನನ್ನಲ್ಲಿತ್ತು. ಹಾಗಾಗಿ ಆ ಒಂದು ಥಾಟ್ ತುಂಬಾನೇ ಡಾಮಿನೇಟ್ ಮಾಡ್ತಿತ್ತು. ಇದನ್ನ ಹುಡುಕೊಂಡು ಹೋದಾಗ ನನಗೆ ಕೆಲವೊಂದಿಷ್ಟು ಇನ್ಸ್ಟನ್ಸಸ್, ನಿದರ್ಶನಗಳು ಸಿಗ್ತಾ ಹೋಯ್ತು. ಅದನ್ನ ನಿಮ್ಮ ಮುಂದೆ ಹೇಳ್ತೀನಿ. ಇದೊಂದು ಹಳ್ಳಿಯ ಕತೆ. ಈ ಹಳ್ಳಿಗಳಲ್ಲಿ ಸುಮಾರಷ್ಟು ಇದೇ ವೃತ್ತಿಯಲ್ಲಿ ಕುಟುಂಬಗಳೇ ಇವೆ. ದೆಹಲಿಯಿಂದ 30 ಕಿಲೋಮೀಟರ್ ಇರುವ ಗೇಗೋಲಿ ಅನ್ನುವಂತಹ ಹಳ್ಳಿಯ ಕತೆ ಇದು. ಅದರಲ್ಲಿ ರಚನಾ ಅನ್ನುವಂತಹವರ ಕಥೆಯನ್ನ ಹೇಳ್ತೀನಿ. ಈ ರಚನಾ ಅನ್ನುವಂತಹ ಹೆಣ್ಮಗಳು ತನ್ನ 15 ವರ್ಷ ಇರುವಾಗ್ಲೇನೆ ಪ್ರಾಸ್ಟಿಟ್ಯೂಷನ್ಗೆ ಹೆಜ್ಜೆ ಇಟ್ಟಿರ್ತಾಳೆ. ತನ್ನ ತಾಯಿ ಕೂಡ ಅದೇ ವೃತ್ತಿಯಲ್ಲಿ ಇರೋದ್ರಿಂದಲೋ, ತನ್ನ ಮನೆಯ ಪರಿಸ್ಥಿತಿ ಸರಿ ಇಲ್ಲ ಅಂತನೋ, ತನ್ನ ಒಡ ಹುಟ್ಟಿದವರಿಗೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಆಗ್ತಿದೆ ಅಂತನೋ, ಆ ಪುಟ್ಟ ಮಗು 15 ವರ್ಷ ಇರುವಾಗ್ಲೇ ಆ ಕತ್ತಲ ಕೋಣೆಗೆ ಹೋಗಿರತ್ತೆ. ಬಹುಶಃ ಆ ಜಗತ್ತು ಏನು ಅಂತ ಅರ್ಥ ಮಾಡ್ಕೊಳ್ಳೋಕಾಗದೇ ಇರುವಂತಹ ವಯಸ್ಸಲ್ಲೇ ಆ ಜಗತ್ತಿಗೆ ಕಾಲಿಟ್ಬಿಟ್ಟಿರತ್ತೆ. ಕೆಳಜಾತಿ ಅಂತ ಗುರುತಿಸ್ಕೊಂಡಿರುವಂತಹ ಆ ಕುಟುಂಬ ಒಂದು ಹೊತ್ತು ಊಟಕ್ಕೂ ಪರದಾಡ್ತಿರುವಂತಹ ಪರಿಸ್ಥಿತಿ ಇರ್ಬೇಕದು. ಅವಳಿಗೆ ಹೇಳಿರ್ಬೇಕು, ನೀನ್ ಅಲ್ಲಿ ಹೋಗ್ ಬಂದ್ರೆ ನಿನಗೆ ದುಡ್ಡು ಸಿಗುತ್ತೆ ಅಂತ. ಹಾಗಾಗಿ ಆ ಮಗು ಆ ಕತ್ತಲ ಕೋಣೆಗೆ ಹೋಗಿರಬಹುದು. ಆ ವೃತ್ತಿಯಿಂದ ಬಂದಂತಹ ಹಣವನ್ನ ಅವರ ಅಮ್ಮನಿಗೆ ಹೋಗಿ ಕೊಡ್ತಿರತ್ತಂತದ್ದು. ಎಂತಹ ಹೀನ ದೃಶ್ಯಗಳು ಅಂದ್ರೆ ಇದು ಬರ್ತಾ ಬರ್ತಾ ಆ ಮಗು ದೊಡ್ಡದಾಗ್ತಾ ಹೋಗುತ್ತೆ. ಆ ಹೆಣ್ಮಗುಗೆ ಗೊತ್ತಾಗುತ್ತೆ, ಇದು ನನ್ನ ಬದುಕಲ್ಲ, ನಾನು ಬದಲಾಗ್ಬೇಕು, ನಾನು ಎಲ್ಲರ ತರ ಹೊರಗಡೆ ಓಡಾಡ್ಬೇಕು, ಕೆಲಸ ಮಾಡ್ಬೇಕು ಅಂತ. ಆದ್ರೆ ಸುಮಾರಷ್ಟು ಸಾಲಗಳು ಇನ್ನೂ ತಲೆ ಮೇಲಿರುತ್ತೆ. ಕೆಳಜಾತಿ ಅಂತ ಗುರುತಿಸ್ಕೊಂಡಿರೋದಕ್ಕೆ
ಯಾರು ಕೆಲಸ ಕೂಡ ಕೊಡೋಕೆ ಮುಂದೆ ಬರ್ತಿರಲ್ಲ. ಅವರ ತಾಯಿಯೂ ಕೂಡ ಪ್ರಾಸ್ಟಿಟ್ಯೂಷನ್ ಅಲ್ಲಿ ಇದ್ದಿದ್ರಿಂದ ಅವರ ತಾಯಿ ಗಳಿಸಿದಂತಹ ಹಣ ಒಂದಷ್ಟು ದಿನದ ಮಟ್ಟಿಗೆ ನಡೆಯುತ್ತೆ. ಈ ಹೆಣ್ಮಗು ದುಡಿದಿರುವಂತಹ ದುಡ್ಡು ಕೂಡ ಒಂದಷ್ಟು ದಿನಗಳವರೆಗೆ ನಡೆಯುತ್ತೆ. ಅದಾದ್ಮೇಲೆ ಜಾಸ್ತಿ ದುಡ್ಡು ಬೇಕಾಗಿರತ್ತೆ, ಕೆಲಸಕ್ಕೆ ಯಾರು ಕರ್ಕೊಳ್ಳಲ್ಲ. ಮನೆಯಲ್ಲಿ ತನಗೆ ಬಂದಂತಹ ಪರಿಸ್ಥಿತಿ ತನ್ನ ಒಡ ಹುಟ್ಟಿದವರಿಗೆ ಬರಬಾರದು ಅನ್ನುವ ಒಂದೇ ದೃಷ್ಟಿಯಿಂದ ಆ ಹೆಣ್ಮಗು ಮತ್ತೆ ಅದೇ ವೃತ್ತಿಯಲ್ಲಿ ಮುಂದುವರಿಯುತ್ತೆ. ಇದೆಲ್ಲ ಕೇಳಿದ್ಮೇಲೆ ಈ ವೃತ್ತಿಯಲ್ಲಿ ಬಂದವರೆಲ್ಲ ಅವರ ಚಾಯ್ಸ್ ಇಂದ ಬಂದಿದ್ದಲ್ಲ, ಯಾವುದೋ ಪರಿಸ್ಥಿತಿಗಳಿಗೆ ಒಳಗಾಗಿ ಈ ವೃತ್ತಿಗೆ ಬಂದಿದ್ದಾರೆ ಅಂತ. ಹಾಗೆ ಇನ್ನೊಂದು ಹೆಣ್ಮಗಳ ಕತೆ ಏನಂದ್ರೆ, ಅವಳು ಕೂಡ ಈ ವೃತ್ತಿಗೆ ಚಿಕ್ಕ ವಯಸ್ಸಲ್ಲೇ ಬರ್ತಾಳೆ. ಅವಳ ತಾಯಿ ಕೂಡ ಈ ವೃತ್ತಿಯಲ್ಲಿ ಇರ್ತಾಳೆ. ಅವಳು ತಿಂಗಳಿಗೆ 60,000-70,000 ದುಡಿದ್ರೂ ಸಾಲ ತೀರ್ಸಕ್ ಆಗದೆ ಇರುವಂತಹ ಪರಿಸ್ಥಿತಿಗೆ ಹೋಗ್ತಾರೆ. ಯಾಕಂದ್ರೆ ನೀವು ಕೆಳಜಾತಿ ಅಂತ ಗುರುತಿಸ್ಕೊಂಡ್ಮೇಲೆ ನಿಮಗೆ ಸಾಲ ಕೊಡೋಕು ಕೂಡ ಹಿಂದೆ ಮುಂದೆ ನೋಡ್ತಾರೆ. ಆ ಹಳ್ಳಿಯಲ್ಲಿ ಅವರಿಗೆ ಕೊನೆಯ ಆಪ್ಷನ್ ಉಳಿದಿರೋದು ಒಂದೇ, ಅದೇ ಲೋಕಲ್ ಬಡ್ಡಿ ವ್ಯವಹಾರ ಮಾಡೋರು. ಸುಮಾರಷ್ಟು ಬಡ್ಡಿಗಳಿಗೆ ದುಡ್ಡನ್ನ ಇಸ್ಕೊಂಡು ದಿನದ ಒಂದು ಹೊತ್ತಿನ ಊಟಕ್ಕೆ ಸಹ ಪರದಾಡುವಂತಹ ಪರಿಸ್ಥಿತಿಯಲ್ಲಿ ಈ ಹುಡುಗಿಯು ಸಹ ಅದರಿಂದ ಆಚೆ ಬರೋಕಾಗಲ್ಲ. ಕುಟುಂಬದ ಸಂಪೂರ್ಣ ಜವಾಬ್ದಾರಿಯನ್ನ ತಗೊಂಡು ಮನೆಯನ್ನ ನಡೆಸ್ತಾಳೆ. ಅವರ ಮನೆಯಲ್ಲಿದ್ದಂತಹ ಗಂಡು ಮಕ್ಕಳಿಗೆ ಇದರ ಬಗ್ಗೆ ಕೇಳಿದಾಗ, ನಿಮ್ಮ ಕುಟುಂಬದಲ್ಲೇ ಒಬ್ಬ ಪ್ರಾಸ್ಟಿಟ್ಯೂಷನ್ ವರ್ಕ್ ಅಲ್ಲಿ ಇರೋರು ಹೆಣ್ಮಗಳನ್ನ ನೋಡಿದಾಗ ನಿಮಗೆ ಹೇಗನ್ಸುತ್ತೆ ಅಂತ ಕೇಳಿದಾಗ, ನಮ್ಮ ಮನೆಯಲ್ಲಿರುವಂತಹ ಹೆಣ್ಮಗಳು ಆ ಒಂದು ವೃತ್ತಿಯಲ್ಲಿರೋದು ಒಂದು ಚಿಕ್ಕ ಬೇಜಾರಿದೆ, ಬಿಟ್ರೆ ಅವರನ್ನ ನಾವು ಪೂಜನೀಯ ಭಾವದಿಂದ ನೋಡ್ತೀವಿ. ಯಾಕಂದ್ರೆ ನಾವು ಕೆಳಜಾತಿಯಲ್ಲಿದ್ದೀವಿ, ನಮ್ಮ ತಾಯಿ ಪ್ರಾಸ್ಟಿಟ್ಯೂಷನ್ ಅಲ್ಲಿ ಇದ್ದಾಳೆ ಅನ್ನೋ ಒಂದೇ ಉದ್ದೇಶದಿಂದ ನಮಗೆ ಕೆಲಸಗಳು ಸಿಗ್ತಾ ಇಲ್ಲ, ಒಂದು ಹೊತ್ತಿನ ಊಟಕ್ಕೂ ಪರದಾಡಬೇಕು ಅಂತಹ ಪರಿಸ್ಥಿತಿಗಳಿದ್ದಾಗ ಆ ಹೆಣ್ಮಗು ಕುಟುಂಬದ ಸಂಪೂರ್ಣ ಜವಾಬ್ದಾರಿ ಹೊತ್ಕೊಂಡು ನಮ್ಮ ಎಜುಕೇಶನ್ ಅನ್ನು ನೋಡಿ ತನಗೆ ಎಷ್ಟೇ ಕಷ್ಟ ಆದ್ರೂ ನನ್ನ ಒಡ ಹುಟ್ಟಿದವರು ಸುಖವಾಗಿರ್ಲಿ ಅನ್ನೋ ಒಂದೇ ಉದ್ದೇಶದಿಂದ ಈ ವೃತ್ತಿಯನ್ನ ಮುಂದುವರಿಸ್ತಾ ಇದ್ದಾರೆ ಅಂತ ಅಂದ್ರು. ಇದು ಒಂದು ಮಾತು ನನ್ನ ಸಂಪೂರ್ಣ ದೃಷ್ಟಿಕೋನವನ್ನೇ ಬದಲಿ ಮಾಡ್ತು, ಸಂಪೂರ್ಣ ಪರ್ಸ್ಪೆಕ್ಟಿವ್ ಅನ್ನೇ ಬದಲಿ ಮಾಡ್ತು. ಹಾಗಾಗಿ ನಾನೊಂದು ಕನ್ಕ್ಲೂಷನ್ಗೆ ಬಂದೆ. ನಾವೇನು ಆ ಪುಟ್ಟ ಹುಡುಗಿಯ ಕತೆ ಕೇಳಿದ್ವಲ್ಲ, 15 ವರ್ಷದ ಹುಡುಗಿ, ಅವಳು ಯಾವ ಪರಿಸ್ಥಿತಿಯಿಂದ ಬಂದಿತ್ತು? ತನ್ನ ತಾಯಿ ಹೇಳಿದ್ಲು ಅಂತನಾ, ತಮ್ಮ ಕುಟುಂಬದ ಪರಿಸ್ಥಿತಿಯಿಂದನಾ, ತನ್ನ ಒಡ ಹುಟ್ಟಿದವರಿಗೆ ಒಂದು ಹೊತ್ತು ಊಟಕ್ಕೂ ಕಷ್ಟ ಆಗ್ತಿದೆ ಅಲ್ಲ, ಇದನ್ನ ನಾನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂತ? ಏನೇ ಆದ್ರೂ ಸುಮಾರಷ್ಟು ಕುಟುಂಬಗಳ ಕತೆಗಳನ್ನ ಕೇಳಿದ್ಮೇಲೆ ತಮ್ಮ ಕುಟುಂಬದ ಸಲುವಾಗಿ ಈ ವೃತ್ತಿಯನ್ನ ಬಿಡೋಕಾಗದೆ ಕಷ್ಟ ಆದ್ರೂ ಮುಂದುವರಿಸಿಕೊಂಡು ಹೋಗ್ತಾ ಇರುವ ಆ ಹೆಣ್ಣು ಮಕ್ಕಳ ಬಗ್ಗೆ ಈ ವಿಡಿಯೋ ಮಾಡಬೇಕಾಗಿ ಬಂತು. ಆ ಹೆಣ್ಣು ಮಕ್ಕಳ ಬಗ್ಗೆ ಜಗತ್ತಿಗೆ ತಿಳಿಸ್ಬೇಕಾಗಿ ಬಂತು. ಎಲ್ಲಾ ಹೆಣ್ಣು ಮಕ್ಕಳು ಆ ವೃತ್ತಿಯಲ್ಲಿರೋರು ಅವರ ಚಾಯ್ಸ್ ಇಂದಾನೇ ಹೋಗಿರಲ್ಲ ಅಂತ. ಇಂತಹ ಎಷ್ಟೋ ಅನೇಕ ಪರಿಸ್ಥಿತಿಗಳು ಅವರನ್ನ ಆ ಕೆಲಸಕ್ಕೆ ಧುಮುಕಿಸ್ಬಿಟ್ಟಿರುತ್ತೆ. ಹಾಗಾಗಿ ಸಾಧ್ಯ ಆದಷ್ಟು ಅವರನ್ನು ನಮ್ಮಂತೆಯೇ ಮನುಷ್ಯರಂತೆ ಕಾಣೋಣ. ಸಾಧ್ಯ ಆದಷ್ಟು ಅವರಿಗೂ ಕೆಲಸದ ಅವಶ್ಯಕತೆ, ಅವಕಾಶಗಳನ್ನ ಹುಡುಕಿ ಕೊಡೋಣ. ಈ ವೃತ್ತಿಯನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡೋಕೆ ನೋಡೋಣ. ಯಾಕಂದ್ರೆ ಇದು ಶ್ರೀರಾಮ ಜನ್ಮಭೂಮಿ. ಏಕಪತ್ನಿ ವ್ರತವನ್ನ ಆರಾಧಿಸಿ ಅಲಂಕರಿಸಿದಂತಹ ದೇಶ ನಮ್ದು. ಇಲ್ಲಿಗೆ ಇಷ್ಟೆಲ್ಲ ವಿಚಾರಗಳನ್ನ ಮಾಡಿದ ಮೇಲೆ ನನ್ನ ಪರ್ಸ್ಪೆಕ್ಟಿವ್ ಅಲ್ಲೂ ಚೇಂಜ್ ಆಗಿತ್ತು, ನನ್ನ ಒಪಿನಿಯನ್ ಅಲ್ಲೂ ಚೇಂಜ್ಗಳಾಗಿತ್ತು. ಹಾಗಾಗಿ ಈ ವಿಷಯಗಳನ್ನ ಸಾಧ್ಯವಾದಷ್ಟು ಸ್ಪ್ರೆಡ್ ಮಾಡಿ, ಅವೇರ್ನೆಸ್ ಮೂಡಿಸಿ. ಏನು ಅವೇರ್ನೆಸ್ ಅಂದ್ರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಅವೇರ್ನೆಸ್ ಮೂಡಿಸೋದು ಒಂದ್ ಕಡೆ ಆದ್ರೆ, ಈ ವಿಷಯ ಯಾವಾಗಾದ್ರೂ ನಿಮ್ಮ ಗ್ರೂಪ್ಗಳಲ್ಲಿ ಚರ್ಚೆಗೆ ಬಂದಾಗ, ಇದು ನನ್ನ ಪರ್ಸ್ಪೆಕ್ಟಿವ್, ಎಲ್ಲ ಹೆಣ್ಮಕ್ಳು ಆ ವೃತ್ತಿಯಲ್ಲಿರೋರು ಅವರ ಚಾಯ್ಸ್ ಇಂದ ಆ ವೃತ್ತಿಯನ್ನ ಆಯ್ಕೆ ಮಾಡ್ಕೊಂಡಿರಲ್ಲ ಅನ್ನುವಂತಹ ವಿಚಾರಗಳನ್ನ ಸ್ಪ್ರೆಡ್ ಮಾಡಿ ಎಲ್ಲರಿಗೂ ಗೊತ್ತಾಗ್ಲಿ. ಅಂಡ್ ಆ ವೃತ್ತಿಯಲ್ಲಿರೋರನ್ನು ಸಹಿತ ಮನುಷ್ಯರಂತೆಯೇ ಕಾಣೋಣ, ಅವರಿಗೂ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸೋಣ. ನಿಮ್ಮ ಪರ್ಸ್ಪೆಕ್ಟಿವ್ ಏನು, ನಿಮ್ಮ ಒಪಿನಿಯನ್ಗಳೇನು? ಕಮೆಂಟ್ ಮಾಡೋಕೆ, ಈ ವಿಡಿಯೋನ ಶೇರ್ ಮಾಡೋಕೆ ಭಯ ಪಡಬೇಡಿ, ಹಾಗೆ ಮುಜುಗರ ಪಟ್ಕೋಬೇಡಿ. ಇದರ ಅವಶ್ಯಕತೆ ತುಂಬಾನೇ ಇದೆ ಅಂಡ್ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಬ್ರೈನ್ ಸ್ಟಾರ್ಮಿಂಗ್ ವಿಚಾರಗಳೊಂದಿಗೆ ಬರ್ತೀನಿ.
ಬಿಸ್ನೆಸ್ ಕೇಸ್ ಸ್ಟಡೀಸ್ಗಳೊಂದಿಗೆ ಬರ್ತೀನಿ. ಹ್ಯಾವ್ ಅ ಗುಡ್ ಡೇ.